ಶಿವಪುರ ತಾಲೂಕಿನ ಹರನಹಳ್ಳಿ ವುಮೆನ್ಸ್ ಕಾಲೇಜಿಂದ ಬಂದಿದ್ದೇನೆ. ಈ ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರನ್ನು 10 ತಿಂಗಳಿಗೆ ತಗೊಳ್ಳೋದು ಮತ್ತು ರಿಲೀವ್ ಮಾಡೋದು, ಇದು ಯಾವ ನ್ಯಾಯ? ಇದು ಎಲ್ಲಿ ನ್ಯಾಯ ಇದೆ? ಹಲವಾರು 15, 20, 30 ವರ್ಷಗಳ ಸೇವೆ ಮಾಡ್ತಕ್ಕಂಥ ಬಂದಂಥ ಅತಿಥಿ ಉಪನ್ಯಾಸಕರು ಇವತ್ತು ನಾವು ಈಗಾಗಲೇ 1.5 ವರ್ಷಕ್ಕೆ ಬಂದು ಅತಿಥಿ ಉಪನ್ಯಾಸಕರಾಗಿ ದೈಹಿಕ ನಿರ್ದೇಶಕರ ಅತಿಥಿ ಉಪನ್ಯಾಸಕರಾಗಿ ಬಂದು ಒಳಗೆ ಬಂದು 1 ವರ್ಷ ಆಯಿತು. ನಮಗೆ 1 ವರ್ಷದಲ್ಲೇ ಈ ಜಟಿಲಗಳ ಕಾನೂನುಗಳು ಇದು ನೋಡಿದ್ರೆ ಭಾಳ ತಲೆಕೆಟ್ಟೋಗಿದೆ. ಯಾಕೆ ತಲೆಕೆಟ್ಟೋಗಿದೆ ಅಂದರೆ, 1 ವರ್ಷದಲ್ಲಿ ನಾವು ಅತಿಥಿ ಉಪನ್ಯಾಸಕ ಸೇವೆ ಮಾಡೋಕತ್ತೀವಿ ಅಂದ್ರೆ ಭಾರಿ ಕಷ್ಟ. ಇವ್ರು 15, 20 ವರ್ಷಗಳಿಂದ ನಮ್ಮ ಹೆಂಡ್ರು ಮಕ್ಕಳು ಒತ್ತಿಟ್ಟು ಇವ್ರು 1500, 2000, 3000, 4000, 15,000, 20,000 ಈಗ ಒಂದು ಹಂತಕ್ಕೆ ಬಂದಿದ್ದಾರೆ. ನಮ್ಮ ಹೆಂಡ್ರು ಮಕ್ಕಳು ಬೀದಿ ಪಾಲು ಬೀಳ್ತಾ ಇದ್ದಾರೆ. ಇವರೆಲ್ಲ ತೆಗೆದು ಹೋಗಿದ್ರೆ ಭಾರಿ ಕಷ್ಟ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರವನ್ನು ಈ ಕೌನ್ಸಿಲಿಂಗನ್ನು ರದ್ದು ಮಾಡಬೇಕು. ಪ್ರತಿ ವರ್ಷ ಕೌನ್ಸಿಲಿಂಗ್ ಮಾಡಿದ್ರೆ ಏನು ಅರ್ಥ ಇದೆ? ಪ್ರತಿ 1 ವರ್ಷದಲ್ಲಿ ಒಂದು ರೂಲ್ಸ್ ತರ್ತಾ ಇದ್ದಾರೆ. ಈಗ UGC ರೂಲ್ಸ್ ಅಂತ ಇದ್ದಾರೆ. ಮೊದಲು ಅತಿಥಿ ಉಪನ್ಯಾಸ ತುಂಬಿಕೊಳ್ಳುವಂಥ ವಿಷಯದಲ್ಲಿ 20 ವರ್ಷದಿಂದ ಅತಿಥಿ ಉಪನ್ಯಾಸ ತುಂಬಿಕೊಳ್ಳುವಾಗ ಅವಾಗ UGC ಇತ್ತಾ? ಅವಾಗ PG ಮೇಲೆ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಅವರನ್ನು ಹೊರಗೆ ಹಾಕಿದರೆ ಎಲ್ಲಿ ಹೋಗಬೇಕು? ಅವ್ರ ಮಕ್ಕಳು ಬೀದಿ ಪಾಲಾಗ್ತಾ ಇದ್ದಾರೆ. ಅದೇ ಒಂದು ನಂಬಿಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಈ ಸಾರಿ ಏನು ಮಾಡಿದ್ರು? ಕಂಟಿನ್ಯೂಷನ್ ಕೊಟ್ಟಿದ್ರು. ಓಕೆ, ಮತ್ತೆ 3 ತಿಂಗಳ ಕೌನ್ಸಿಲ್ ರೆಡಿ ಮಾಡಿದ್ದಾರೆ. ಮತ್ತೆ ನೀವು ಕೌನ್ಸಿಲಿಂಗ್ಗೆ ಅಪ್ಲಿಕೇಶನ್ ಹಾಕಿ ಎಡಿಟ್ ಮಾಡಿ ಮತ್ತೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂದಾಗ ಮತ್ತೆ ನಾವು KIT ಹೋಗಿ ಸ್ಟೇ ತಂದಿದ್ದೇವೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಸರ್ ಅವರು ಈ ಕೌನ್ಸಿಲಿಂಗನ್ನು ಪ್ರತಿ ವರ್ಷವನ್ನು ನಡೆಸಬಾರ್ದು. ಈ ಕೌನ್ಸಿಲಿಂಗನ್ನು ರದ್ದು ಮಾಡಬೇಕು. ಎಲ್ಲ ಅತಿಥಿ ಉಪನ್ಯಾಸಕರು ಒಳ್ಳೆಯ ಒಂದು ಸೇವೆ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ಹಿಡಿದು ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ತೆಗೆದು ಹಾಕಿದರೆ ಅವ್ರ ಪರಿಸ್ಥಿತಿ ಏನಾಗ್ತಾ ಇದೆ? ಭಾಳ ಕಷ್ಟ ಆಗ್ತದೆ. ಅದಕ್ಕಾಗಿ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರವಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಇದು ಸರ್ಕಾರಕ್ಕಾಗಿ ಮುಟ್ಟಿಸಬೇಕು. ಈ ಸರ್ಕಾರದ ಧ್ವನಿ ಎತ್ತಬೇಕು. ಈ ಎಲ್ಲ ಅತಿಥಿ ಉಪನ್ಯಾಸಕರು ನೀವೆಲ್ಲರೂ ಅವರ ಹಿತ ಕಾಪಾಡಬೇಕು. ಅದಕ್ಕಾಗಿ ಮಾನ್ಯ ಘನವೆತ್ತ ಸರ್ಕಾರವರು ಈ ಎಲ್ಲ ಕೌನ್ಸಿಲಿಂಗನ್ನು ರದ್ದು ಮಾಡಿ ಎಲ್ಲರನ್ನು ಕಂಟಿನ್ಯೂಷನ್ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.